ಏನ್ ಸ್ವಾಮಿ ಇದು? ನಾಗನ ವಶ ಮಾಡುವಂತ ನಾಗಸ್ವರ. ಇದನ್ನ ಓದಿದ್ರೆ ಭೂಲೋಕ ಆಗ್ಲಿ ನಾಗಲೋಕ ಆಗ್ಲಿ ಆಕಾಶ ಭೂಮಿನೇ ಆಗ್ಲಿ 7 ಲೋಕದಲ್ಲಿ ಜೀವಿಸುವಂತಹ ನಾಗದೇವತೆಗಳು ಪೂರ್ತಿಯಾಗಿ ಪ್ರಜ್ಞೆಯನ್ನ ತಪ್ಪಿ ನಿಸ್ಸಂದೇಹವಾಗಿ ನಮ್ಮ ವಶ ಆಗ್ತವೆ. ಹೊಟ್ಟೆ ತುಂಬೋಯ್ತು ಸ್ವಾಮಿ, ಹೊಟ್ಟೆ ತುಂಬೋಯ್ತು. ಹಗೆತನದಿಂದ ತುಂಬಿಕೊಂಡಿರೋ ನನ್ನ ಮನ್ಸಿಗೆ ಇವತ್ತು ನೆಮ್ಮದಿ ಸಿಕ್ತು. ನಾಗ ಜಾತಿ ಮೇಲೆ, ನಾಗ ಲೋಕದ ಮೇಲೆ ದಂಡಯಾತ್ರೆ ಮಾಡಬೇಕು ಅನ್ನೋ ನನ್ನ ಕನಸು ನೆರವೇರ್ತಿದೆ ಅನ್ನೋದಕ್ಕೆ ಸಂತೋಷವಾಗ್ತಿದೆ. ಒಂದೊಂದು ಹಾವನ್ನ ತುಳಿದು ತುಳಿದು ಸಾಯಿಸುವಷ್ಟು ಸಂತೋಷವಾಗ್ತಿದೆ. ಇದು ನಾಗಸ್ವರ ಅಲ್ಲ ಸ್ವಾಮಿ, ನಾಗಗಳ ಉಸಿರನ್ನ ನಿಲ್ಸೋ ವರ, ಅವುಗಳ ಶ್ವಾಸನ ನಿಲ್ಸೋ ವರ ಇದು. ವರ್ಮ, ಪುಣ್ಯಾಗೆ ಸಹಾಯ ಮಾಡ್ತಿರೋ ಎಲ್ಲ ನಾಗಜಾತಿ ಈ ನಾಗಸ್ವರದಿಂದ ಖಂಡಿತವಾಗ್ಲೂ ಬಂಧನವಾಗುತ್ತೆ. ಪುಣ್ಯಾಳನ್ನ ಮಹಾದೇವಿ ಭಸ್ಮದಿಂದ ವಶೀಕರಣಗೊಳಿಸಿ ನಾಗಮಣಿಯನ್ನ ತಗೊಂಡು ನಾಗನಿಧಿಗೆ ದಾರಿಯನ್ನ ಹುಡುಕ್ಬೋದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಸ್ವಾಮಿ, ನನ್ ಕನ್ಸನ್ನ ನನ್ಸ್ ಮಾಡಕ್ ಬಂದಿರೋ ಮಹಾನುಭಾವರು ನೀವು. ಪಾಹಿ ಮಾಂ ಪಾಹಿ ಮಾಂ. ನಿಮ್ಮ ವಾರಸ್ದಾರನ್ ಕರೀರಿ. ಪರ್ಣಿಕಾ, ನಿಮ್ ಭಾವನ್ ಕರ್ಕೊಂಡ್ ಬಮ್ಮ. ತಗೊಂಡ್ ಬಾ ಅಮ್ಮ, ಅಲ್ಲಿಡು. ಕುತ್ಕೋ ವರ್ಮ, ನೀನು ಕೂಡ ಕುತ್ಕೋ. ಧನಂಜಯ ವರ್ಮ, ವಿಭೂತಿ ಹಚ್ಕೋ. ಅಮ್ಮ ಭದ್ರಾವತಿ, ನಿನ್ನ ಅಣ್ಣನಿಗೆ ಪೂಜಾ ವಸ್ತ್ರಗಳನ್ನು ಕೊಡು. ಮಾಲಾ, ಅನಿರುದ್ಧ್ ಮತ್ತೆ ಬರ್ತಾನೆ ಅಂತ್ಯಾ? ಬರ್ಬೇಕು ಅಂತ ಆಸೆ ಪಡ್ತಿದ್ಯಾ? ನಾನು ಯಾಕೆ ಹಾಗೆ ಅನ್ಕೋತೀನಿ? ಸುಮ್ಮನೆ ಬರ್ತಾನೋ ಇಲ್ವೋ ಅಂತ ಕೇಳಿದೆ ಅಷ್ಟೆ.
ನಿಜವಾಗ್ಲೂನೇ ಕೆಲ್ಸ ಇದೆ ಅಂತ ಕರ್ಕೊಂಡು ಹೋಗಿರ್ತಾರಾ ಇಲ್ಲ ಅಂದ್ರೆ ನಿನ್ನಿಂದ ದೂರ ಮಾಡ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ ಅನ್ನೋ ಅನುಮಾನನ? ಚೇಚೆ, ನನ್ನಿಂದ ದೂರ ಹೋದ್ರೆ ಏನು, ನನ್ನ ಹತ್ರ ಇದ್ರೆ ಏನು? ಸುಮ್ಮನೆ ಏನಕ್ಕೆ ಕರ್ಕೊಂಡು ಹೋದ್ರು ಅಂತ ಕೇಳ್ದೆ ಅಷ್ಟೆ, ಇನ್ನೇನಿಲ್ಲ. ನಿನ್ನೋ ನನ್ಗೆ ಅರ್ಥ ಆಗ್ತಿದೆ ಪುಣ್ಯ. ಆದ್ರೆ ಈ ನಾಗಮ್ಮ ನಿನ್ನೋನ ಸರಿಪಡ್ಸಕ್ಕಾಗಲ್ಲ. ಜನ್ಮತಃ ಕರ್ಮತಃ ಮಾಡಿರೋ ಕರ್ಮಗಳನ್ನ, ನೀನ್ ಅನುಭವಿಸ್ಬೇಕಾಗಿರೋ ಕಷ್ಟಗಳನ್ನ ಆ ಪರಮೇಶ್ವರನಲ್ಲಿ ಬೇಡ್ಕೊಂಡು ಮುಂದೆ ಹಾಕಿದ್ದೆ. ಆದ್ರೆ ಇನ್ಮೇಲೆ ಅದ್ ಸಾಧ್ಯ ಇಲ್ಲ. ಇನ್ಮೇಲೆ ನಿನ್ ಕಣ್ಣೀರೇ ನಿನ್ ಜೊತೆ ಆಗಿರತ್ತೆ. ನಿನ್ ಭಕ್ತಿ, ನಿನ್ ಧರ್ಮ, ನಿನ್ ಒಳ್ಳೆತನ, ನಿನ್ ಒಳ್ಳೆ ಮನ್ಸಷ್ಟೇ ಇನ್ಮೇಲೆ ನಿನ್ನನ್ನ ಕಾಪಾಡೋದು. ಈ ಕ್ಷಣದಿಂದ ಈ ನಾಗಮ್ಮ ನಿನಗ್ ಸಹಾಯ ಮಾಡೋ ಪರಿಸ್ಥಿತಿ ಬರ್ಲೇಬಾರ್ದು. ಅದು ದೈವಾಜ್ಞೆ. ಅದಕ್ಕೆ ನಿನ್ ಬಗ್ಗೆ ಗೊತ್ತಿದ್ರು ಕೂಡ ಹೀಗೆ ನಿಸ್ಸಹಾಯಕಳಾಗಿ ಉಳಿದ್ಬಿಟ್ಟಿದ್ದೀನಿ. ನಿನ್ ಪ್ರೀತಿ ಬಗ್ಗೆ ಗೊತ್ತಿದ್ರು ಕೂಡ ಅನಿರುದ್ಧ್ಗೆ ಅದನ್ನ ಹೇಳಕ್ಕಾಗ್ತಿಲ್ಲ. ದೈವಾಜ್ಞೆಗೆ ಕಟ್ಟು ಬಿದ್ದು ಮಹಾದೇವಿಗೆ ಕೊಟ್ಟಿರೋ ಮಾತನ್ನ ಮೀರ್ತಿರೋದಿಕ್ಕೆ ಈ ನಾಗಮ್ಮನ ಕ್ಷಮಿಸ್ಬಿಡು ಪುಣ್ಯ. ನಾಗಸ್ವರ, ನಾಗಸ್ವರ, ಮಾಲಾ, ಮಾಲಾ, ಎಲ್ಲಿಗೆ ಹೋದ್ಲು? ಇಲ್ಲೆಲ್ಲೋ ಹೋಗಿರ್ಬೋದು. ಅಷ್ಟರಲ್ಲಿ ಅಡ್ಗೆ ಮಾಡ್ಬಿಡ್ತೀನಿ. ಧನಂಜಯ ವರ್ಮ, ನಾಗಸ್ವರದಿಂದ ನೀನು ಸಾಧಿಸಿರೋ ವಿಜಯವನ್ನ ಅಗ್ನಿಲ್ ನೋಡು. ನಾಗಲೋಕದ ಮೇಲೆ ನೀನ್ ಮಾಡಿರೋಂಥ ದಂಡಯಾತ್ರೆನ ನೋಡು. ನಾಗಲೋಕದ ಮೇಲೆ ದಂಡಯಾತ್ರೆನಾ? ಗರುಡ ಯಾಕ ಅಂತ ಹೇಳ್ತಿದ್ರಲ್ಲ. ನಾಗಲೋಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಏನೋ ಬೇರೆನೆ ಮಾಡ್ತಾ ಇದ್ದಾರೆ. ಅದ್ಭುತ! ಕಣ್ಣಿಗೆ ಸಂತೋಷವಾಗ್ತಿದೆ ಸ್ವಾಮಿ. ಈ ಹಬ್ಬನ ಇನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು. ನಾಗಸ್ವರದ ಶಬ್ದಕ್ಕೆ ನಾಗಗಳೆಲ್ಲವೂ ವಿಲವಿಲ ಅಂತ ಒದ್ದಾಡ್ಬೇಕು. ಕಾಲನಾಗಗಳೆಲ್ಲವೂ ನಾಶವಾಗೋಗ್ಬೇಕು.
ಏನ್ ಪುಣ್ಯ ನೆಲ ನೋಡ್ಕೊಂಡ್ ಬರ್ತಿದ್ಯಾ? ಮನ್ಸಲ್ಲಿರೋನ್ನ ನೆನೆಸ್ಕೋತಿದ್ಯಾ ಏನೋ? ಹಾಗೆಲ್ಲ ಏನಿಲ್ಲ ಗೀತಾ. ಮನಸ್ಸಲ್ಲಿರೋನ್ನ ನೆನೆಸ್ಕೊಂಡ್ರೆ ತಪ್ಪೇನಿದೆ ಬಿಡು. ಹಾಗೆಲ್ಲ ಏನೂ ಇಲ್ಲ. ಮೊದಲು ಯಾಕೆ ಬಂದೆ ಅಂತ ಹೇಳು. ಕಾರ್ತಿಕ ಮಾಸ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ವಿಭೂತಿ ತಗೊಂಡ್ ಬಂದಿದ್ದೀನಿ. ತಗೋ, ನೀನು ಹಚ್ಕೋ. ಮನ್ಸಲ್ಲಿರೋ ಕೋರಿಕೆ ಇಲ್ಲ ತಕ್ಷಣ ಈಡೇರತ್ತೆ. ನಿಜವಾಗ್ಲೂನಾ? ನೀನ್ ಆಸೆ ಪಟ್ಟವನು ಸಿಗ್ತಾನೆ ಪುಣ್ಯ. ಹಾಗಾದ್ರೆ ಇಡು. ಇದು ನಿಮ್ಮಮ್ಮ ಮಹಾದೇವಿ ಮೂಳೆಯಿಂದ ಮಾಡಿರೋದು. ಇದು ನಿನ್ನ ದೇಹ ತಾಗಿದ ತಕ್ಷಣ ನೀನು ನಮ್ ವಶ ಆಗ್ತೀಯ. ಅದಾದ್ಮೇಲೆ ನಾಗಮ್ಮ, ಅದರ ಜೊತೆ ನಾಗನಿಧಿ ನಮ್ಮ ಸ್ವಂತ. ಹೇಳಿ, ಈಗ ನಾನೇನ್ ಮಾಡ್ಬೇಕು? ಈಗ ನನ್ ಜೊತೆ ಬಂದು ಚೌಡಮ್ಮ ತಾಯಿ ಗುಡಿಲಿರೋ ನಾಗಮಣಿನ ಎತ್ಕೊಡ್ಬೇಕು. ಆಗ್ಲಿ. ಸಾಧಿಸಿದ್ವಿ ಪಶುಪತಿ, ಸಾಧಿಸಿದ್ವಿ. ಸಾಕು, ನಿನ್ನ ಅಪೇಕ್ಷೆ ನೆರವೇರಿದೆ. ಎಲ್ಲ ನಾಗಗಳು ವಶವಾಗಿ ನಿನ್ನ ಕಾಲ್ ಕೆಳಗೆ ಬೀಳೋದಕ್ಕೆ ಸಿದ್ಧವಾಗಿದೆ. ಅನಿರುದ್ಧ್, ನಿನ್ನ ಇಷ್ಟ ದೈವನ ಪ್ರಾರ್ಥಿಸಿ ಯಾಗನ ಒಂದ್ಸಲಿ ನೋಡು. ಅಲ್ಲಿ ಏನು ಕಾಣಿಸುತ್ತೋ ಹೇಳು. ಹೋಗೋ ಹೋಗೋ, ನಾಗಮಣಿನ್ ತಗೊಂಡ್ ಬಾ. ಹೋಗೋ ಹೋಗೋ. ಕಾಪಾಡಿ. ಪುಣ್ಯ, ನೀನೀಗ ಈ ಬೆಂಕಿನ ನೋಡ್ತಾನೆ ಗರುಡ ಜಪನ ಶುರು ಮಾಡು. ಸರಿಯಾಗಿ ನೋಡು. ಪುಣ್ಯ ಅಮ್ಮ, ಅಮ್ಮ, ಪುಣ್ಯ ಅಮ್ಮ, ಪುಣ್ಯ ಕೆಸಲ್ ಮುಳುಗ್ತಿದ್ದಾಳಮ್ಮ. ಅವಳು ಅದ್ರಲ್ಲಿ ಮುಳುಗೋಗ್ತಾಳಮ್ಮ. ಪುಣ್ಯ ಅಪಾಯದಲ್ಲಿದ್ದಾಳಮ್ಮ. ಅಪ್ಪ, ಪುಣ್ಯ ಅಪಾಯದಲ್ಲಿದ್ದಾಳಪ್ಪ. ನಾನು ಹೋಗಿ ಕಾಪಾಡ್ಬೇಕಪ್ಪ. ಅನಿರುದ್ಧ್,
ಯಾಗ ಪೂರ್ತಿಯಾಗೋವರೆಗೂ ಇಲ್ಲಿಂದ ಎದ್ದೇಳೋ ಹಾಗಿಲ್ಲ. ಯಾಗ ಫಲ ಯಾವತ್ತಿಗೂ ಸಿಗಲ್ಲ. ನಿಮ್ ತಮ್ಮದೇ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಇಲ್ಲ ಸ್ವಾಮಿ, ಪುಣ್ಯ ಅಪಾಯದಲ್ಲಿದ್ದಾಳೆ. ನಾನು ಹೋಗಿ ಕಾಪಾಡಬೇಕು. ರೈ, ಹುಚ್ಚು ಚಂಗ್ ಮಾತಾಡ್ಬೇಡ್ವೋ. ಅವಳು ನಾಗ ಭಕ್ತಳು. ನಾಗ ಭಕ್ತರ ಮಗಳ ಸತ್ರೆ ಖುಷಿ ಪಡ್ಬೇಕೆ ಹೊರತು ಆತಂಕ ಪಡಬಾರ್ದು. ಕುತ್ಕೋ. ನಾನು ಕೂತ್ಕೊಳ್ಳಲ್ಲ, ನಾನು ಹೋಗ್ಲೇಬೇಕು. ಅನಿರುದ್ಧ್, ಯಾಗ ಪೂರ್ತಿಯಾಗೋವರೆಗೂ ಇಲ್ಲಿಂದ ಹೋಗ್ಬಾರ್ದು. ಅಪ್ಪ, ಇದು ಅನ್ಯಾಯ ಅಪ್ಪ. ಹೋಗಿಲ್ಲ ಅಂದ್ರೆ ಪುಣ್ಯ ಸತ್ತೋಗ್ತಾಳಪ್ಪ. ಸಾಯ್ಲಿ ಕಣೋ, ಸಾಯ್ಲಿ. ಹೆತ್ತ ತಂದೆ, ಜನ್ಮ ಕೊಟ್ಟಿರೋ ತಂದೆ ಹೇಳ್ತಾ ಇದ್ದೀನಿ. ನನ್ಗಿಂತ ಹೊರಗಿನವಳು ಹೆಚ್ಚಾದ್ಲ ನಿನ್ಗೆ? ಭೂಮಂಡಲನೇ ವಶ ಮಾಡ್ಕೊಂಡಿರೋ ನಾಗನಿಧಿನ ವಶಪಡಿಸ್ಕೊಳ್ಳೋ ಅಂತ ಅದ್ಭುತ ಕ್ಷಣ ಇದು. ಅದನ್ನ ವ್ಯರ್ಥ ಮಾಡಬೇಡ, ವ್ಯರ್ಥ ಮಾಡಬೇಡ. ಅನಿರುದ್ಧ್, ಈ ಧನಂಜಯ ವರ್ಮ ಇಲ್ಲಿವರೆಗೂ ಯಾರ ಮುಂದೆನೂ ಕೈ ಚಾಚಲಿಲ್ಲ. ಕಾಪಾಡಿ. ನನ್ನ ಹಮ್ನ ಪಕ್ಕಕ್ಕಿಟ್ಟು ಕೈ ಚಾಚಿ ಕೇಳ್ಕೋತಿದ್ದೀನಿ ಕಣೋ. ಹೇ, ಯಾಗನ ಪೂರ್ತಿ ಮಾಡಿ ಹೋಗು. ನಿನಗೆ ಕೈ ಮುಗಿತೀನಿ ಕಣೋ, ಪೂರ್ತಿ ಮಾಡಿ ಹೋಗು. ಧರ್ಮಕ್ಕೋಸ್ಕರ, ಒಂದು ಪ್ರಾಣನ ಕಾಪಾಡಕ್ಕೋಸ್ಕರ ನಮ್ಮ ಕುಟುಂಬದವ್ರನ್ನು ಎದುರಾಕೋಬೋದು ಅಂತ ನಮ್ಮ ಕುಲದೇವ ಆಗಿರೋ ಗರುಡ ಪುರಾಣದಲ್ಲೇ ಹೇಳಿದಾರಪ್ಪ. ನನ್ನ ಕ್ಷಮಿಸಿ ಅಪ್ಪ. ನನ್ನ ಮಾತು ಕೇಳು, ನನ್ನ ಮಾತು ಕೇಳು. ಯಾಗ ಪೂರ್ತಿ ಮಾಡೋ. ಅನಿರುದ್ಧ್, ಯಾಗ ಪೂರ್ತಿ ಮಾಡದೆ ಹೋಗ್ಬಾರ್ದು ಕಣೋ. ನನ್ನ ಮಾತು ಕೇಳು ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಯಾಗ ಪೂರ್ತಿ ಮಾಡದೆ ಹೋಗ್ಬಾರ್ದು ಕಣೋ. ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಭದ್ರಾ, ಭದ್ರಾ, ಅವ್ನು ಹೋಗ್ತಾ ಇದ್ದಾನೆ. ಭದ್ರಾ, ನಿಲ್ಲ ಕೇಳು. ಭದ್ರಾ, ಅರವಿಂದ, ಅವನ್ನ ನಿಲ್ಲ ಕೇಳು. ಅರವಿಂದ, ನಿಲ್ಲ ಕೇಳು. ಅರವಿಂದ, ಅರವಿಂದ, ಅರವಿಂದ. ಅವ್ನು ಹೊರಟೋದ. ಪುಣ್ಯ, ಪುಣ್ಯ. ಅಣ್ಣ ನೋಡೋದಣ್ಣ. ಧನಂಜಯ ವರ್ಮ, ನಾಗಮಣಿ, ನಾಗನಿಧಿ ಎಲ್ಲ ತಲತಲಾಂತರದಿಂದ ನಿಮ್ಮ ವಂಶಕ್ಕೆ ಸೇರ್ಬೇಕು ಅಂತ ನಾನು ಮಾಡ್ತಿರೋ ಈ ಯಾಗನ ನೀರ್ಪಾಲ್ ಮಾಡ್ಬಿಟ್ಟೆ. ಇನ್ ಸಾಕು. ಸ್ವಾಮಿ, ಸ್ವಾಮಿ, ಅವನ ಅಜ್ಞಾನನ ಕ್ಷಮಿಸಿ ಸ್ವಾಮಿ. ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ನಮ್ಗೆಲ್ರಿಗೂ ಶಿಕ್ಷೆ ಕೊಡಿ. ಆದ್ರೆ ಯಾಗನ ಪೂರ್ತಿ ಮಾಡಿ ಸ್ವಾಮಿ, ಯಾಗನ ಪೂರ್ತಿ ಮಾಡಿ ಹೋಗಿ ಸ್ವಾಮಿ. ಯಾಗನ ಪೂರ್ತಿ ಮಾಡಿ ಸ್ವಾಮಿ, ಯಾಗನ ಪೂರ್ತಿ ಮಾಡಿ ಸ್ವಾಮಿ. ದಯವಿಟ್ಟು ಹೋಗ್ಬೇಡಿ ಸ್ವಾಮಿ. ಈ ಮನೆ ವಾರಸ್ತಾರ ಇಲ್ದೆ ಈ ಯಾಗನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬಿಡು ಸ್ವಾಮಿ, ಸ್ವಾಮಿ, ಈ ಯಾಗನ ಪೂರ್ತಿ ಮಾಡಿ ಹೋಗಿ ಸ್ವಾಮಿ. ಸ್ವಾಮಿ, 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 ಸ್ವಾಮಿ. ಏನ್ರಿ? ಬಿಡು. ಪುಣ್ಯ, ಪುಣ್ಯ, ಪುಣ್ಯ. ನಾನು ಹೆತ್ತ ಮಗನೇ. ನನ್ನ ಆಸೆಗೆ ಬೆಂಕಿ ಇಟ್ಟು ಹೋದ ಭದ್ರಾ, ನನ್ನ ಆಸೆಗೆ ಬೆಂಕಿ ಇಟ್ಟು ಹೋದ. ಅಣ್ಣ, ಸರ್ವನಾಶ ಮಾಡ್ಬಿಟ್ಟ, ಸರ್ವನಾಶ ಮಾಡ್ಬಿಟ್ಟ. ಸರ್ವನಾಶ ಮಾಡ್ಬಿಟ್ಟ, ಸರ್ವನಾಶ ಮಾಡ್ಬಿಟ್ಟ. ಸರ್ವನಾಶ ಮಾಡ್ಬಿಟ್ಟ. ಸರ್ವನಾಶ ಮಾಡ್ಬಿಟ್ಟ. ಅಣ್ಣ, ಮಾವಯ್ಯ, ವರ್ಮ. ಪುಣ್ಯ, ಅನಿರುದ್ಧ್,
ಪುಣ್ಯ ಪುಣ್ಯ ಕಾಪಾಡಿ. ಪುಣ್ಯ ಎಲ್ಲಿದ್ಯಾ? ಅನಿರುದ್ಧ್, ಬರ್ಬೇಡ ಅನಿರುದ್ಧ್, ನೀನ್ ಹೋಗು. ಇದು ತುಂಬಾ ಆಳ ಇದೆ, ನೀನ್ ಬರ್ಬೇಡ. ಬೇಡ, ಪುಣ್ಯ ಬರ್ಬೇಡ ಅನಿರುದ್ಧ್. ಪುಣ್ಯ ಆ